ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಗ್ರಾಮದಲ್ಲಿನ ನಿಗೂಢ ಸರಣಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈಗ ಒಂದು ಮಹತ್ವವಾದಂಥ ಜೊತೆಗೆ ರಾಜ್ಯದ ಬಹುತೇಕ ಜನರ ಒತ್ತಾಯ ಇದ್ದದ್ದು SIT ರಚನೆ ಆಗಬೇಕು ಅಂತ ಅದನ್ನ ಈಗ ತೀರ್ಮಾನವನ್ನ ತೆಗೆದುಕೊಂಡಿದೆ. ಅಂದ್ರೆ ಇದು ಆ ತನಿಖೆ ಆಗಬೇಕು ಅಂತ ಏನು ಹೋರಾಟವನ್ನು ಮಾಡ್ತಾ ಇದ್ರು, ಒತ್ತಾಯವನ್ನು ಮಾಡ್ತಾ ಇದ್ರು, ಅವರ ಹೋರಾಟಕ್ಕೆ ಸಿಕ್ಕಂತಹ ಗೆಲುವು ಅಂತ ಹೇಳ್ಬೋದು. ಡಾಕ್ಟರ್ ಪ್ರಣವ್ ಮೊಹಾಂತಿ ನೇತೃತ್ವದಲ್ಲಿ SIT ರಚನೆ ಮಾಡಿದ್ದಾರೆ. 4 IPS ಅಧಿಕಾರಿಗಳನ್ನ ತಂಡವನ್ನ ಸರ್ಕಾರ ಇಲ್ಲಿ ರಚನೆಯನ್ನ ಮಾಡಿದೆ. ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢ ಸರಣಿ ಕೊಲೆ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಂತೂ ಇಂತೂ ಸರ್ಕಾರ SIT ರಚನೆ ಮಾಡಿದೆ. ಡಾಕ್ಟರ್ ಪ್ರಣವ್ ಮೊಹಾಂತಿ ಅವರ ಒಂದು ನೇತೃತ್ವ ಇರುತ್ತೆ. 4 IPS ಅಧಿಕಾರಿಗಳ ತಂಡ ಇದು. ನೋಡಿ, ಎಲ್ಲ IPS ಅಧಿಕಾರಿಗಳಿದ್ದಾರೆ, ಅನುಭವಿಸ್ತಿದ್ದಾರೆ. MN ಅನುಚೇತ್ ಕೂಡ ಇದ್ದಾರೆ, ಸೌಮ್ಯಲತಾ, ಜಿತೇಂದ್ರ ಕುಮಾರ್. 100 ಶವ ಹೂತಿಟ್ಟಂತಹ ಆರೋಪ. ಒಬ್ಬ ಅನಾಮಿಕ ವ್ಯಕ್ತಿ ಬರ್ತಾನೆ, ಎಲ್ಲಿಂದಲೂ ಬಂದು ಪ್ರತ್ಯಕ್ಷ ಆಗ್ತಾನೆ. ಇಡೀ ರಾಜ್ಯಕ್ಕೆ ಒಂದು ರೀತಿ ಕುತೂಹಲ, ಯಾರ್ದು ಆ ಶವ, ಯಾವ ಕಾಡಲ್ಲಿ, ಯಾವ ನದಿಯಲ್ಲಿ ತೇಲಿ ಬಂದಿದ್ದಾವು, ಎಲ್ಲಿ ಹೂತಿಟ್ಟಿದ್ದಾನೆ, ಯಾರಿದ್ದಾರೆ ಹಿಂದೆ, ಅವನು ಯಾರು, ಯಾಕೆ ಈ ತನಿಖೆಯನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ತಿಲ್ಲ ಅನ್ನುವಂಥ ಆಕ್ರೋಶಗಳಿತ್ತು. ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರ ಮೇಲೆ ಬಹಳಷ್ಟು ಅಸಮಾಧಾನಗಳಿತ್ತು. ಒತ್ತಡಕ್ಕೆ ಮಣಿತಾ ಇದ್ದಾರೆ, ಯಾರ್ದೋ ಪ್ರಭಾವಕ್ಕೆ ಒಳಗಾಗ್ತಾ ಇದ್ದಾರೆ. ಆವತ್ತು ಆ ಅನಾಮಿಕ ವ್ಯಕ್ತಿ ಕೋರ್ಟ್ ಹಾಜರುಪಡಿಸ್ತಾರೆ. ಅದಾದ ಮೇಲೆ ಸ್ಥಳ ಮಹಜರ್ ಏನಿದೆ, ಬನ್ನಿ ನಾನೇ ತೋರಿಸ್ತೀನಿ ಎಲ್ಲಿ ಶವ ಹೂತಾಕಿದ್ದೀನಿ ಅಂತ ಆತನೇ ವಕೀಲರ ಮೂಲಕ ಹೋಗ್ತಾನೆ. ಅಲ್ಲಿ ಮಾರ್ಗ ಮಧ್ಯೆ ಅಲ್ಲಿ ಹೋದಾಗ ಯಾರೂ ಬಂದಿಲ್ಲ, ಪೊಲೀಸವರೇ ಬಂದಿಲ್ಲ ಅಲ್ಲಿ. ಹಾಗಾಗಿ ಎಲ್ಲರೂ ಅನ್ಕೊಂಡಿದ್ರು ಈ ಪ್ರಕರಣ ಹಳ್ಳ ಹಿಡಿಯುತ್ತೆ, ಇದರ ಹಿಂದೆ ಇರೋರು ಯಾರು ಅನ್ನೋದು ಗೊತ್ತಾಗೋದಿಲ್ಲ, ನದಿಯಲ್ಲಿ ಹರಿದು ಹೋಗ್ಬಿಡುತ್ತೆ ಇದು, ಹೂತಿಟ್ಟ ಸತ್ಯ ಅಂತ ಬಹುತೇಕರು ಅನ್ಕೊಂಡಿದ್ರು. ಆದ್ರೆ ಈಗ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ ಹೆಚ್ಚಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಆದಿತ್ಯ, ಬಹುತೇಕರ ಒತ್ತಾಯ ಇತ್ತು, ಯಾಕೆ ಆ ವ್ಯಕ್ತಿ ಬಂದು ಸಾಕ್ಷಿ ಹೇಳ್ತೀನಿ, ನಾನು ಹೂತಿಟ್ಟ ಶವಗಳನ್ನ ತೋರಿಸ್ತೀನಿ ಅಂದ್ರು ಪೊಲೀಸರು ತನಿಖೆಗೆ ಮುಂದಾಗ್ತಿಲ್ಲ ಅಂತೇಳಿ ಅನುಮಾನಗಳಿತ್ತು. ರಾಜ್ಯ ಸರ್ಕಾರದ ಈ ಮಹತ್ವದ ನಿರ್ಧಾರ ಈ ಪ್ರಕರಣಕ್ಕೆ ಹೇಗೆ ಟ್ವಿಸ್ಟ್ ಅನ್ನ ಕೊಡಬಹುದು, ಆ 100 ಬುರುಡೆಗಳ ರಹಸ್ಯ ಬಯಲಾಗೋ ಕಾಲ ಸನ್ನಿಹಿತವಾಗ್ತಾ ಇದೆಯಾ, ಹೇಗೆ? ಪ್ರಭು, ಹೌದು, ನಿಜಕ್ಕೂ ಕೂಡ. ಯಾಕಂದ್ರೆ ಬಹಳ ಒಂದು ದೊಡ್ಡ ಮಟ್ಟಿನ ಕುತೂಹಲವನ್ನ, ಕೋಲಾಹಲವನ್ನ ಈ ಪ್ರಕರಣ ಇಡೀ ದೇಶದಾದ್ಯಂತ ಸೃಷ್ಟಿ ಮಾಡಿತ್ತು. ಓರ್ವ ಅನಾಮಿಕ ವ್ಯಕ್ತಿ ಬಂದು ನಾನು ಸುಮಾರು 100ಕ್ಕೂ ಅಧಿಕ ಶವಗಳನ್ನ ಧರ್ಮಸ್ಥಳದ ಅನೇಕ ವಿವಿಧ ಪ್ರದೇಶಗಳಲ್ಲಿ ಹೂತು ಹಾಕಿದ್ದೀನಿ ಅನ್ನುವಂತ ರೀತಿಯಲ್ಲಿ ಒಂದು ಪಶ್ಚಾತ್ತಾಪದ ಪತ್ರವನ್ನ ವೈರಲ್ ಮಾಡಿ, ಆ ಬಳಿಕ ಸುಮಾರು ಜುಲೈ 11ನೇ ತಾರೀಕು ಆತ ಬೆಳ್ತಂಗಡಿ ನ್ಯಾಯಾಲಯಕ್ಕೂ ಬಂದು ಹಾಜರಾಗ್ತಾನೆ, ಶರಣಾಗ್ತಾನೆ. ಮತ್ತು ಆತ ಬರುವಂತ ಸಂದರ್ಭದಲ್ಲಿ ಒಂದಿಷ್ಟು ಕಳೆ ಬರಹವನ್ನ ತೆಗೆದುಕೊಂಡು ಬಂದಿರ್ತಾನೆ. ಇದು ನಾನು ಹೂತಿಟ್ಟಂತ ಕಳೆ ಬರಹ, ಇದನ್ನ ಅಲ್ಲಿಂದನೇ ನಾನು ಹೂತಿದ್ದದನ್ನ ವಾಪಸ್ ತೆಗೆದು ತಂದಿದ್ದೀನಿ. ಸೊ ನನ್ನ ಈ ಒಂದು ವಿಚಾರವನ್ನ ಸ್ವೀಕಾರ ಮಾಡಿ ನಾನು ಇನ್ನೂ ಅನೇಕ ಶವಗಳನ್ನ ಇದೇ ತರ ಹೂತು ಹಾಕಿದ್ದೀನಿ, ಅದನ್ನ ತೆಗೆಯೋದಕ್ಕೆ ನಂಗೆ ಅನುವು ಮಾಡಿಕೊಡಿ ಅನ್ನುವಂತ ರೀತಿಯಲ್ಲೆಲ್ಲ ತನ್ನ ಒಂದು ಹೇಳಿಕೆಯನ್ನೆಲ್ಲ ನೀಡಿದ್ದ. ಆ ಬಳಿಕ ಆ ಒಂದು ಕಳೆ ಬರಹ ಏನಿದೆ ಇದು FSLಗೂ ಕೂಡ ಹಸ್ತಾಂತರ ಆಗುತ್ತೆ. ಆ ಬಳಿಕ ಸಾಕಷ್ಟು ಜನರಿಗೂ ಕೂಡ ನಿರೀಕ್ಷೆ ಇರುತ್ತೆ. ಸೊ ಏನು ಈತ ಹೂತಿದ್ದಾನೆ ಎನ್ನುವಂತ ಒಂದು ಶವಗಳು ಹೊರಗಡೆ ಬರುತ್ತೆ, ಪೊಲೀಸರು ಕಾರ್ಯಪ್ರವೃತ್ತರಾಗ್ತಾರೆ ಅನ್ನುವಂತ ರೀತಿಯಲ್ಲಿ. ಆದರೆ ದಿನ ಕಳೆದಂತೆ ಪೊಲೀಸರು ಉಳಿದ ಒಂದು ಶವಗಳನ್ನ ಹೊರತೆಗೆಯುವಂತ ವಿಚಾರ ಬಿಟ್ಟರು ಕೂಡ ಈ ಮಹಜರ್ ಮಾಡುವಂತ ಪ್ರಕ್ರಿಯೆಯನ್ನೇ ಬಹಳ ವಿಳಂಬ ಮಾಡಿದ್ರು. ಏನು ಅವನು ನಾನು ಈ ಜಾಗದಿಂದ ಈ ತರ ಒಂದು ತಗೊಂಡ್ಬಂದಿದ್ದೆ ಕಳೆ ಬರಹ ಅನ್ನುವಂಥದ್ದನ್ನ ಹೇಳಿರ್ತಾನೋ ಅದರ ಒಂದು ಮಹಜರು ಮಾಡುವಂತ ಪ್ರಕ್ರಿಯೆಯನ್ನ ಕೂಡ ತೀರಾ ವಿಳಂಬ ಮಾಡ್ತಾರೆ. ಆಮೇಲೆ ಆತನಿಗೆ ಸಾಕ್ಷಿ ರಕ್ಷಣೆಯ ಕಾಯಿದೆ ಅಡಿಯಲ್ಲಿ ನಮಗೆ ರಕ್ಷಣೆ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಆತ ಎಸ್ಕೇಪ್ ಆಗ್ತಾನೆ ಅನ್ನುವಂತ ರೀತಿಯ ಮಾತುಗಳನ್ನ ಹೇಳ್ತಾರೆ. ಆ ಬಳಿಕ ಆತನ ಬ್ರೈನ್ ಮ್ಯಾಪಿಂಗ್, ಫಿಂಗರ್ ಪ್ರಿಂಟ್ ಅನಾಲಿಸಿಸ್, ನಾರ್ಕೋ ಅನಾಲಿಸಿಸ್ ಎಲ್ಲವನ್ನ ಕೂಡ ಮಾಡ್ಬೇಕು ಅನ್ನುವಂತ ರೀತಿಯಲ್ಲಿ ಹೇಳ್ತಾರೆ. ಈ ಬೆನ್ನಲ್ಲೇ ಪೊಲೀಸರ ವಿರುದ್ಧ ಕೂಡ ಸಾಕಷ್ಟು ಅಸಮಾಧಾನ ಹೊರಹೊಮ್ಮುತ್ತೆ. ಆ ಒಂದು ವಕೀಲರ ನಿಯೋಗ ಏನಿದೆ ಅವರು ಪೊಲೀಸ್ ತನಿಖೆಯ ವಿರುದ್ಧ ಅಸಮಾಧಾನವನ್ನ ಹೊರ ಹಾಕ್ತಾರೆ.
ಉನ್ನತ ಮಟ್ಟದ ತನಿಖಾ ಏಜೆನ್ಸಿ ಈ ಒಂದು ಪ್ರಕರಣದ ತನಿಖೆಯನ್ನ ಮಾಡಬೇಕು ಅನ್ನುವಂತ ರೀತಿ ಆಗ್ರಹವನ್ನ ಕೂಡ ವ್ಯಕ್ತಪಡಿಸುತ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕೂಡ ಭೇಟಿ ಮಾಡ್ತಾರೆ. ಈ ಬೆನ್ನಲ್ಲೇ ಕೇರಳ ರಾಜ್ಯದ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಳುತ್ತೆ. ಅಲ್ಲಿನ ಒಂದಿಷ್ಟು ಸಂಸದರು ಗೃಹ ಸಚಿವ ಅಮಿತ್ ಶಾಗೂ ಕೂಡ ಪತ್ರವನ್ನ ಬರೀತಾರೆ. ಈ ಪ್ರಕರಣವನ್ನ ಎನ್ಐಎಗೆ ಹಸ್ತಾಂತರ ಮಾಡಿ ಅನ್ನುವಂತ ರೀತಿಯಲ್ಲಿ. ಈ ಬೆನ್ನಲ್ಲೇ ಇವತ್ತೊಂದು ಕ್ಷಿಪ್ರ ಬೆಳವಣಿಗೆ ನಡೆದಿದೆ ಪ್ರಭು. ರಾಜ್ಯ ಸರ್ಕಾರ ಇದನ್ನ ಎಸ್ಐಟಿಗೆ ಇವತ್ತು ಹಸ್ತಾಂತರ ಮಾಡಿದೆ. ಹೊಸ ಎಸ್ಐಟಿ ತನಿಖಾ ತಂಡವನ್ನ ರಚನೆ ಮಾಡಿದೆ. ಡಿಜಿ ಪ್ರಣವ್ ಮೊಹಾಂತಿ ಇವರ ನೇತೃತ್ವದಲ್ಲಿ ಈ ಒಂದು ತನಿಖಾ ತಂಡ ಇನ್ನು ಮುಂದಕ್ಕೆ ಎಸ್ಐಟಿ ಮೂಲಕ ಈ ಒಂದು ಪ್ರಕರಣವನ್ನ ತನಿಖೆ ಮಾಡಲಿಕ್ಕೆ ಇರುವಂತದ್ದು. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಈ ಪ್ರಕರಣ ಎಸ್ಐಟಿಗೆ ಹಸ್ತಾಂತರವಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು, ನುರಿತ ಪೊಲೀಸ್ ಅಧಿಕಾರಿಗಳು ಕೂಡ ಈ ಒಂದು ತಂಡದಲ್ಲಿದ್ದಾರೆ. ಮುಂದಕ್ಕೆ ಪ್ರಕರಣ ಬಹಳ ವೇಗ ಪಡೆದುಕೊಳ್ಳುತ್ತೆ ಅನ್ನುವಂತ ಒಂದು ನಿರೀಕ್ಷೆ ಕೂಡ ಸದ್ಯ ಜನರಲ್ಲಿ ಇರುವಂತದ್ದು. ಈ ನಡುವೆ ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಈ ಒಂದು ಪ್ರಕರಣದ ವಿಚಾರದಲ್ಲಿ ಇಷ್ಟೆಲ್ಲ ವಿಳಂಬವನ್ನ ಮಾಡಿದ್ರು ಅನ್ನುವಂಥದ್ದು? ಯಾಕಂದ್ರೆ ಬಹಳ ದೊಡ್ಡ ಮಟ್ಟಿನೊಂದು ಪ್ರೆಷರ್ ಇತ್ತು. ಪ್ರೆಷರ್ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಒಂದು ಧಾರ್ಮಿಕ ಶ್ರದ್ಧಾ ಭಕ್ತಿಯ ಕೇಂದ್ರದ ವಿಚಾರ ಕೂಡ ಇದರಲ್ಲಿ ಚರ್ಚೆಯಲ್ಲಿ ಇದೆ. ಹಾಗಾಗಿ ಸಾಕಷ್ಟು ಲಕ್ಷಾಂತರ ಜನರ ಒಂದು ಮನಸ್ಸಿನ ಭಕ್ತಿಯ ಭಾವನೆಗೂ ಕೂಡ ಸಂಬಂಧಪಟ್ಟಂತ ಒಂದು ವಿಚಾರವಾಗಿದೆ. ಹಾಗಾಗಿ ಈ ವಿಚಾರದಲ್ಲಿ ವಿಳಂಬ ಮಾಡುವಂತದ್ದು ಸರಿಯಲ್ಲ. ಆದಷ್ಟು ಬೇಗ ಪೊಲೀಸರು ತನಿಖೆಯನ್ನ ಮಾಡಬೇಕಾಗಿತ್ತು, ಆತನನ್ನ ಮಹಜರಿಗೆ ಒಳಪಡಿಸಬೇಕಾಗಿತ್ತು ಅನ್ನುವಂಥದ್ದೆಲ್ಲ ಆಗ್ರಹಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಆ ಪೊಲೀಸ್ ಇಲಾಖೆ ಎಲ್ಲವೂ ಕೂಡ ಕಾನೂನಿನ ಪ್ರಕ್ರಿಯೆ ಅನುಸಾರವಾಗಿಯೇ ನಡೀತಾ ಇದೆ. ಹೇಳಿದ ಕೂಡಲೇ ಹೋಗಿ ಅಲ್ಲಿ ಅಗೆಯೋದಕ್ಕೆ ಸಾಧ್ಯ ಇಲ್ಲ, ಸಮಾಧಿಯನ್ನ ಹೊರತೆಗೆಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆದಂತಹ ಒಂದು ಕಾನೂನಿನ ಪ್ರಕ್ರಿಯೆಗಳು ಕೂಡ ಇದೆ. ಹಾಗಾಗಿ ಅದೆಲ್ಲವನ್ನ ಕೂಡ ನಾವು ಫಾಲೋ ಮಾಡ್ತಾ ಇದ್ದೀವಿ. ನಾವು ಮಹಜರಿಗೆ ಕರೆದಾಗ ಆ ವ್ಯಕ್ತಿ ಬರ್ಬೇಕೇ ಹೊರತು ಆತನಿಗೆ ಬೇಕಾದ ಸಂದರ್ಭದಲ್ಲಿ ಆತ ಬಂದು ಮಹಜರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಥವಾ ನಾನು ಹೂಳ್ತೀನಿ ಅದನ್ನ ಹೊರತೆಗಿತೀನಿ ಅಂತ ಹೇಳಿದ ಕೂಡಲೇ ಅದನ್ನ ಹೊರತೆಗೆಯೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅದು ತನಿಖಾಧಿಕಾರಿಯ ಒಂದು ವಿವೇಚನೆಗೆ ಬಿಟ್ಟಿದ್ದು. ಈ ತರ ಹಲವು ಕಾರಣಗಳನ್ನೆಲ್ಲ ಕೊಟ್ಟಿದ್ರು. ಸೊ ಇವತ್ತು ಎಸ್ಐಟಿಗೆ ಪ್ರಕರಣ ಹಸ್ತಾಂತರ ಆಗಿದೆ. ಹೋರಾಟಗಾರರ ಒಂದು ಹೋರಾಟಕ್ಕೆ ಒಂದು ಹಂತದ ಜಯ ಅಂತಾನು ಇದನ್ನ ಹೇಳ್ಬೋದು ಪ್ರಭು. ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.